ಆತ್ಮೀಯ H60 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮಗೆ ಸ್ವಾಗತ. ನಾನು ನಿಮ್ಮವ ಆಯಿತು ಮಲ್ಲಪ್ಪ ಜೋತವರ್. ಆತ್ಮೀಯರೇ, ಕ್ರಿಕೆಟ್ ಫೈನಲ್ ಬಂದದ 5ನೇ ಟೆಸ್ಟ್ ಓವಲ್ನಲ್ಲಿ, ಲಂಡನ್ನ ಓವಲ್ ನಡೆಯೋದ 31ರಿಂದ. ಎಲ್ಲರ ಕಣ್ಣು ಆ ಟೆಸ್ಟ್ ಬೇಡ. ಕಾರಣ ಇಷ್ಟ, ಈ ಟೆಸ್ಟ್ನಲ್ಲೇ ನಮ್ಮ ಶುಭ್ಮನ್ ಗಿಲ್ ಬಳಗ ಯಾವ ರೀತಿಯಾಗಿ ಆಡ್ಬೋದು, ಏನು ಮಾಡ್ಬೋದು, ಗೆಲ್ಲಬಹುದಾ, ಡ್ರಾ ಮಾಡ್ಕೋಬೋದಾ, ಸೋಲ್ಬೋದಾ, ಏನು ಅಂತಾರೆ ಭಾಳ ಚರ್ಚೆ ನಡೀತಾ ಇದ್ದಾವೆ. ಅದರಲ್ಲೂ ಬೆಟ್ಟಿಂಗ್ ಮಂದಿ ಅಂತ ಇದರ ಎಕ್ಸಲೆಂಟ್ ಜನ ಅವರು ತಮ್ಮದೇ ಅಂತ ವಿಚಾರ ಹೇಳ್ತಾರೆ, ಗೆಲ್ತಾರ ಅನ್ನುವಂಥ ಮಾತುಗಳು ಮಾತಾಡ್ತಾ ಇರ್ತಾರೆ. ಅವು ಮಾತು ಬೇರೆ. ಆದರೆ ವಾಸ್ತವವಾಗಿ ಗೆಲ್ಲೋದಕ್ಕೆ ಸಾಧ್ಯದನ ಅನ್ನುವಂಥದ್ದು. ಗೆಲ್ಲೋದಕ್ಕೆ ಸಾಧ್ಯ ಇಲ್ಲ ಅಂತಂದರೆ ಡ್ರಾ ಮಾಡಬೇಕು, ಡ್ರಾ ಇಲ್ಲಾಂದರೆ ಸೋಲ್ಬೇಕು. ಸೋಲ್ದ್ರೆ ಇನ್ನೂ ಅಷ್ಟು ಒಂದು ರೀತಿಯಿಂದ ಅಪಕೀರ್ತಿ, ಕೆಟ್ಟ ಹೆಸರು ಬರೋ ಸಾಧ್ಯತೆಗಳಿದ್ದಾವೆ. ಆದರೂ ಸೋತ್ರೆ ಅಥವಾ ಡ್ರಾ ಮಾಡಿಕೊಂಡ್ರೆ ಅಂಥ ಭಯಂಕರವಾದ ಆರೋಪಗಳನ್ನ ಬರಲಿಕ್ಕಿಲ್ಲ ಅನ್ನಿಸ್ತದೆ. ಯಾಕಂದ್ರೆ ಶುಭ್ಮನ್ ಗಿಲ್ ಜೊತೆಗೆ ಅವ್ರ ಬಾಲರ್ಗಳಾಗಿರ್ಬೋದು, ಬ್ಯಾಟ್ಸ್ಮನ್ಗಳಾಗಿರ್ಬೋದು, ಎಲ್ಲರೂ ಚೆನ್ನಾಗಿ ಆಡ್ತಾ ಇದ್ದಾರೆ. ಚೆನ್ನಾಗಿ ಅಲ್ಲಿ ಹೋಗಿ ನಿಲ್ತಾ ಇದ್ದಾರೆ, ಟೆಸ್ಟ್ ಗ್ರೌಂಡ್ ಮೇಲೆ, ಪಿಚ್ ಮೇಲೆ ಹೋಗಿ ನಿಲ್ತಾ ಇದ್ದಾರೆ, ಆಡ್ತಾ ಇದ್ದಾರೆ. ಯಾಕಂದರೆ ಯಾವುದೇ ದೇಶ ಇದ್ದರೂ ಸಹಿತ ನಾವು ಎಷ್ಟೋ ಸಜ್ಜನ ತಿಳ್ಕೊಂಡ್ರು ತಮಗೆ ಬೇಕಾದಂಥ ಪಿಚ್ಚನ್ನು ತಯಾರು ಮಾಡ್ಕೊಂಡಿರ್ತಾರೆ. ಯಾಕಂದ್ರೆ ಅವ್ರು ಗೆಲ್ಲಬೇಕಾಗಿದ್ದು ತಮ್ಮ ಜನರ ಮುಂದೆ. ಇದು ಸಾಮಾನ್ಯವಾದ ವಿಷಯ. ಭಾರತದಲ್ಲಿ ಬಂದಾಗ ಹೇಳ್ತಾರೆ, ಅವರು ಆರೋಪ ಮಾಡ್ತಾರೆ, ಎಲ್ಲ ಆಸ್ಟ್ರೇಲಿಯಾ ಇರ್ಬೋದು, ಅದೇ ಕಾಲಕ್ಕೆ ವೆಸ್ಟ್ ಇಂಡೀಸ್ ಇರ್ಬೋದು, ಇಂಗ್ಲೆಂಡ್ ಇರ್ಬೋದು, ಮತ್ತಾವ ದೇಶ ಇರ್ಬೋದು, ಭಾರತಕ್ಕೆ ಬಂದಾಗ ಇಲ್ಲ ಸ್ಪಿನ್ ಪಿಚ್ ಮಾಡ್ತಾರಪ್ಪ ಇವರು, ತಮಗೆ ಬೇಕಾದ ಟರ್ನ್ ಆಗುವಂಥ ಒಂದು ಪಿಚ್ಚನ್ನು ತಯಾರು ಮಾಡ್ಕೊಂಡು ಗೆಲ್ತಾರ ಅಂತ ಆರೋಪ ಮಾಡ್ತಾ ಇರ್ತಾರೆ. ಹಾಗೆ ನಾವು ವೆಸ್ಟ್ ಇಂಡೀಸ್ಗೆ ಆರೋಪ ಮಾಡ್ತಾ ಇರ್ತೀವಿ, ನೆಲ ಗಟ್ಟಿ ಮಾಡ್ಕೊತಾರೆ, ಸಿಮೆಂಟ್ ಇದ್ದಾಗ ಮಾಡ್ಕೊಳ್ತಾರೆ, ಬಾಲ್ ರೈಸ್ ಆಗೋಂಗೆ ಮಾಡ್ಕೊತಾರೆ, ಫಾಸ್ಟ್ ಬಾಲರ್ ಇದ್ದಾರೆ, ತಮ್ಮ ಅನುಕೂಲವಾಗಿ ಮಾಡ್ತಾರೆ ಅಂತೇಳಿ. ಇಂಗ್ಲೆಂಡ್ ಏನದಪ್ಪ, ಎರಡಕ್ಕೂ ಅನುಕೂಲ ಆಗುವಂಥದ್ದು ಅಲ್ಲಿ ವಾತಾವರಣ. ಯಾಕಂದ್ರೆ ತಂಪು ಗಾಳಿ ಇರೋದ್ರಿಂದಾಗಿ ಸ್ವಿಂಗ್ ಆಗ್ತಿರ್ತದೆ ಬಾಲ್, ಫಾಸ್ಟ್ ಬಾಲರ್ಗೆ ಹೆಲ್ಪ್ ಆಗೋದು, ಆ್ಯಸ್ ವೆಲ್ ಆ್ಯಸ್ ಸ್ಪಿನ್ನರ್ಗೆ ಹೆಲ್ಪ್ ಆಗಿರಬೇಕು ಅನ್ನೋಂಥ ನೆಲೆಗಟ್ಟಿನಲ್ಲಿ ಮಾಡ್ತಾರೆ. ಹೀಗಾಗಿ ಇಂಗ್ಲೆಂಡಿನ ಓವಲ್ ಪಿಚ್ ಮಾತ್ರ ಇವತ್ತು ಭಾಳ ಒಂದು ಎಲ್ಲರಿಗೂ ಚರ್ಚೆ ವಿಷಯ ಆಗಿದೆ. ಅದಷ್ಟೇ ಈಗಾಗಲೇ ಈ ಒಂದು ಕೆನಿಂಗ್ಸ್ಟನ್ ಓವಲ್ ಕ್ರೀಡಾಂಗಣದ ಪ್ರಧಾನ ಪಿಚ್ ಕ್ಯುರೇಟರ ಲೀ ಪೋರ್ಟಿಸ್ ಅವ್ರು ಕೆಲವೊಂದು ವಿಷಯಗಳನ್ನೇನು ನಮ್ಮ ಗೌತಮ್ ಗಂಭೀರ್ ಅವ್ರಿಗೇನು ಹೇಳಿಕ್ಕೆ ನೋಡಿದ್ದಾರೆ ಅಂತ ಕಾಣ್ತದೆ. ಆದರೆ ಆ ಮಾತದಿಂದ ಅವ್ರಿಗೆ ಯಾಕೋ ಸಮಾಧಾನ ಆಗಿಲ್ಲ. ನಿಮ್ಮ ಕೆಲಸ ನೀವು ಮಾಡ್ಕೊರಿ ಅಂತ ಏನು ಹೇಳಿದ್ದಾರೆ ಅಂದ್ರೆ, ಪಿಚ್ ಎಷ್ಟು ನಿರ್ಣಾಯಕ ಆಗ್ತದೆ ಅನ್ನೋದು ಸಹಿತ ಇಲ್ಲಿ ಮುಖ್ಯ ಆಗಿ ಹೋಗ್ಬಿಡ್ತದೆ. ಹೀಗಾಗಿ ಕ್ಯುರೇಟರ್ ತಮಗೆ ಬೇಕಾದಂಥ ಪಿಚ್ ಮಾಡಿರ್ಬೇಕಿಲ್ಲ ಅಂತಲ್ಲ, ಆದರೆ ನೀವು ಹೀಗೆ ಆಡ್ರಿ ಹಾಗೆ ಆಡ್ರಿ ಸಲಹೆ ಕೊಟ್ಟಿದ್ದಕ್ಕೆ ಅದಕ್ಕೆ ಉತ್ತರ ಕೊಟ್ಟಿದ್ದಾರೆ. ಏನು ನಡೀತೋ ಅವ್ರ ಮಧ್ಯೆ ಗೊತ್ತಿದ್ದಂಥದ್ದು. ಬಟ್ ಗಂಭೀರದಂಥವ್ರು ಭಾಳ ಗಂಭೀರವಾಗಿ ಅವ್ರ ಜೊತೆಗೆ ಗರಂ ಆಗಿದ್ರು ಅಂತ ಸುದ್ದಿ ಉಳಿದಾವೆ. ಏನು ಗರಂ ಆಗಲಿ ನರಮ್ ಆಗಲಿ ಆದಷ್ಟು ಏನಪ್ಪ ಅಂದ್ರೆ ಆಕ್ರಮಕ ಬೇಕು ನಮ್ಮಲ್ಲಿ ಇಲ್ಲ ಅಂತಲ್ಲ. ಯಾಕಂದ್ರೆ ಆಕ್ರಮಕರ ಉತ್ತರ ಬೇಕು, ಆಕ್ರಮಣಕ್ಕೆ ಆಕ್ರಮಣ ಉತ್ತರ ಬೇಕಾಗ್ತದೆ. ಆ ದಿಶೆಯಲ್ಲಿ ಗಂಭೀರವರು ಆಕ್ರಮಣಕಾರ ಇದ್ದರೂ ಸಹಿತ ಕೆಲವೊಮ್ಮೆ ನಾವು ಸಂಯಮದಿಂದ ಆಟ ಆಡಬೇಕಾಗ್ತದೆ. ಕ್ರಿಕೆಟಪ್ಪ ಇದು 5 ದಿವಸದ ಕ್ರಿಕೆಟ್ ಟೆಸ್ಟ್, ಒಂದೇ ದಿನದಲ್ಲಿ ಮುಗಿಯುವಂಥದ್ದಲ್ಲ. 5 ದಿನ ಜೋಕೊಂಡು ಹೋಗ್ಬೇಕು. ಇದನ್ನು ಟೆಂಪೋ, ಅದರಲ್ಲೂ ಗರಂ ಟೆಂಪೋ 5 ದಿನ ಹೋಗ್ಬೇಕು. 5 ದಿನ ಹೋಗೋದು ಭಾಳ ಕಷ್ಟ. ಅದಕ್ಕಾಗಿ ನಾವು ಶಾಂತತೆಯನ್ನು ಕಾಯ್ಕೊಂಡು ಬ್ರೈನ್ ಮೇಲೆ ಗೇಮ್ ಆಗ್ತಿರ್ತೇವೆ. ಬ್ರೈನ್ ಮತ್ತು ಅವರ ನಿಯತ್ತು ಮತ್ತು ಹಾರ್ಡ್ ವರ್ಕ್ ಮೇಲೆ, ಬ್ರೈನ್ ಮೇಲೆ ಏನಾಗಿ ವರ್ಕ್ ಆಗ್ತದಪ್ಪ ಅಂದ್ರೆ, ಮೊದಲನೇದಾಗಿ ಕ್ಯಾಪ್ಟನ್ ಆದಂಥವ ಯಾರ್ಯಾರು ಬೌಲರ್ನ ಯಾವ ಸಂದರ್ಭದಲ್ಲಿ ಹೇಗೆ ಉಪಯೋಗ ಮಾಡಬೇಕು ಅನ್ನುವಂಥದ್ದು, ಪಿಚ್ ಹೆಂಗದ ಅನ್ನುವಂಥದ್ದು, ಪಿಚ್ಚಕ್ಕಾಗಿ ಅದರ ಚರ್ಚೆ ನಡೀತಾ ಇದೆ. ಅದರಲ್ಲೂ ಗಂಭೀರ್ ಅವರಂತೆ ಸಾಕಷ್ಟು ಅನುಭವಿಗಳಿದ್ದಾರೆ. ಅವ್ರ ಜೊತೆಗೆ ಬಾಲಿಂಗ್ ಕೋಚ್ ಇದ್ದಾರೆ, ಬ್ಯಾಟ್ಸ್ಮನ್ ಕೋಚ್ಗಳಿದ್ದಾರೆ, ಸ್ವತಃ ಅವರು ಕೋಚ್ ಇದ್ದಾರೆ. ಅವರೆಲ್ಲ ಸಲಹೆ ಸೂಚನೆ ಯಾವ ರೀತಿ ಆಡಿದರೆ ನಾವು ಗೆಲ್ಲಬಹುದು ಅನ್ನೋದನ್ನು ಈಗ ಪ್ಲಾನ್ ಹಾಕ್ಕೊಂಡಿರ್ತಾರೆ ಅವರು. ಯಾಕೆ ಹಾಕ್ಕೊಳ್ಳೇಬೇಕದು. ಯಾಕಂದ್ರೆ ಮುಖ್ಯ ಭಾರತೀಯರಿಗೆ. ಯಾಕಂದ್ರೆ ಗೆದ್ದರೆ ಅಟ್ಲೀಸ್ಟ್ ಸೀರೀಸ್ ಏನಾಗುತ್ತೆ, ಈಕ್ವಲ್ ಆಗ್ತದೆ. ಹೀಗಾಗಿ ಡ್ರಾ ಮಾಡ್ಕೊಂಡು ಮತ್ತು ಸೋತಂಗೆ ಸೀರೀಸ್, ಅದಕ್ಕಿಂತಲೂ ಗೆಲ್ಲಲೇಬೇಕು ಅನ್ನೋಂಥ ಹಠದಿಂದ ಆಡಬೇಕಾಗಿದೆ. ಅಂದರೆ ಆಕ್ರಮಣ ಉತ್ತರ. ಇಲ್ಲಾಂದ್ರೆ ನೀವು ಸೌಮ್ಯವಾಗಿ ಆಡಿದ್ರೆ ಉತ್ತರ ಸಿಗಲಿಕ್ಕಿಲ್ಲ. ಡ್ರಾ ಆಯ್ತಪ್ಪ ಅಂದ್ರೆ ತೊಂದರೆ, ಸೀರೀಸ್ ಹೋಗ್ತದೆ ಅನ್ನೋ ಭಯನೂ ಇಲ್ಲದ. ಅಂದರೆ ಏಕಾಲಕ್ಕೆ ಭಾರತೀಯ ಟೀಮ್ ಇದ್ದಿದ್ದು, ಅದರಲ್ಲೂ ಇವತ್ತು ಬುದ್ಧಿವಂತಿದ್ದಾರೆ ನಮ್ಮ ಶುಭ್ಮನ್ ಗಿಲ್ ಅವರು ಅಂತ ಅನಿಸ್ತದೆ ಈಗಾಗಲೇ ನೋಡಿದಂಥ ಈ 4 ಟೆಸ್ಟ್ಗಳಲ್ಲಿ. ಯಾಕಂದರೆ 4ನೇ ಟೆಸ್ಟ್ ಸಾಮಾನ್ಯ ಇರಲಿಲ್ಲ ಅದು. ಅದರಲ್ಲೂ ಮುಖ್ಯವಾಗಿ 3 ಜನ 2ನೇ ಇನ್ನಿಂಗ್ಸಲ್ಲಿ ಸೆಂಚುರಿ ಹೊಡಿತಾ ಇರೋದು ಹುಡುಗಾಟನೂ ಅಲ್ಲ. ಅದನ್ನು ಹೊಡೆದು ಉಳಿಸ್ಕೊಂಡ್ರೆ ಅದರ ಮ್ಯಾಚ್, ಇದು ಭಾಳ ಮಹತ್ವದ್ದು. ಬೃಹತ್ ಸ್ಕೋರ್ ಇತ್ತು ಇಂಗ್ಲೆಂಡ್ ಆಡಿದಂಥದ್ದು. ಅದನ್ನು ಪ್ರೆಷರ್ ಆಗ್ತಾಯಿದ್ದು, ಮತ್ತಾರು ಸಾಮಾನ್ಯ ಆಟಗಾರ ಇದ್ದಾರೆ, ಪ್ರೆಷರ್ಗೆ ಔಟ್ ಆಗುವಂಥ ಭಾಳ ಸಾಧ್ಯತೆಗಳಿತ್ತು. ಯಾಕಂದ್ರೆ ಎಷ್ಟೋ ಪ್ರತಿಭಾವಂತಿದ್ದರೂ ಸಹಿತ ಸಂಯಮ ಬೇಕಾಗ್ತದೆ. ಧೋನಿ ಯಾಕೆ ಯಶಸ್ವಿ ಆಗ್ತಿದ್ದಾರಪ್ಪ ಅಂದ್ರೆ ಸಂಯಮ, ಶಾಂತ, ಸೋಲು ಇರೋದನ್ನ ಅನ್ನುವಂಥ ದೃಷ್ಟಿಕೋನ. ಯಾಕಂದ್ರೆ
ಇವತ್ತು ಸೋತವ ನಾಳೆ ಗೆಲ್ಬೋದು, ನಾಳೆ ಗೆದ್ದವ ನಾಳೆ ಸೋಲ್ಬೋದು. ಗೆಲುವು ಸೋಲು ಬದುಕಿನ ಒಂದು ಹಂಗೆ ಅಂತ ತಿಳ್ಕೊಂಡು ಹೋಗುವಂಥ ಮನಸ್ಥಿತಿಯನ್ನು ಇವತ್ತು ನಮ್ಮ ಶುಭ್ಮನ್ ಗಿಲ್ ಅವರು ಬೆಳೆಸಬೇಕಾಗಿದೆ. ಅವ್ರು ಬೆಳೆಸ್ಕೊಂಡಾರಂತ ಅನ್ನಿಸ್ತದೆ. ಯಾಕಂದರೆ ಈಗ ಕೇವಲ 25 ವರ್ಷ ಅವ್ರ ಊರಿಗೆ. ಮೋಸ್ಟ್ಲಿ ಅವ್ರು ಇನ್ನೂ ಭಾಳಷ್ಟು ಕಲಿಸ್ತದೆ. ಪ್ರತಿಭಾವಂತಗೆ ಹಾರ್ಡ್ ವರ್ಕ ಮತ್ತು ಪ್ಲಸ್ ಏನಪ್ಪ ಅಂತಂದ್ರೆ ಎನ್ಕರೇಜ್ ಧೈರ್ಯ ಕೊಟ್ಟರೆ ಮುಂದೆ ಹೋಗ್ತಾ ಇರ್ತಾರೆ. ಈಗ ನೋಡಿರಿ, ಮೊನ್ನೆದು ಹೇಳಿ ನೀವು ಡ್ರಾ ಮಾಡ್ಕೊಂಡಿದ್ದು ಸಣ್ಣ ಕೆಲಸ ಅಲ್ಲ. ಅದ್ರೂ ಸೆಂಚುರಿ ಹೊಡೆದ್ರು, ಹಿಂದೂ ಹೊಡೆದ್ರು, ಹುಡುಗಾಟನೂ ಅಲ್ಲ. 4 ಸೆಂಚುರಿಗಳು ಒಂದೇ ಸೀರೀಸಲ್ಲಿ ಹೊಡೆದಿದ್ದಾರೆ. ಇನ್ನೂ ಹೊಡಿತೀನಿ ಅಂತ ಹೇಳ್ತಾ ಅನ್ವರ್ಸ್ಮೆಂಟ್ ಇದ್ದಾರೆ. ಇನ್ನೊಂದು 80-85 ರನ್ ಹೊಡೆದ್ರೆ ಜಾನ್ ಬ್ರಾಡ್ಮನ್ ಸಣ್ಣ ಹೆಸರಲ್ಲದು ಅವರು ಒಂದು ಇದರಲ್ಲಿ ಹೆಚ್ಚು ಸ್ಕೋರ್ ಮಾಡಿದ್ದನ್ನು ಇವತ್ತು ಬೀಟ್ ಮಾಡ್ತಾರೆ ಇವರು ಅನ್ನುವಂಥ 8 ರನ್ ಸಮಥಿಂಗ್ ಅದ. ಅದನ್ನು ಬೀಟ್ ಮಾಡಬಹುದು ಲಾಸ್ಟ್ ಈ 1-2 ಇನ್ನಿಂಗ್ಸ್ಗಳಲ್ಲಿ ಅಂತಲೂ ಮಾತುಗಳು ಕೇಳಿ ಬರ್ತಾ ಇದ್ದಾವೆ. ಅಂದರೆ ಇದರ ಅರ್ಥ ನಮ್ಮ ಭಾರತಕ್ಕೆ ಇವತ್ತು ಬ್ರಾಡ್ಮನ್ ಮಟ್ಟದ ಬ್ರೈನ್ ಇದ್ದಂಥ ಹುಡುಗ, ಸಂಯಮದ ಹುಡುಗ ಸಿಗ್ತಾ ಇದ್ದಾನೇನು ಅನ್ನೋಂಥ. ಇವತ್ತು ನಾವು ಬ್ರಾಡ್ಮನ್ ಕಲಿಲಿಕ್ಕೆ ಆಗೋದಿಲ್ಲ. ಯಾಕಂದರೆ ಬ್ರಾಡ್ಮನ್ ಮಾಡಿದ ಸಾಧನೆ ಅದು ಅಪ್ರತಿಮ. ಅದು ಈ ಕ್ರಿಕೆಟ್ ಇತಿಹಾಸದಲ್ಲಿ ಆಗ್ತೋ ಇಲ್ಲೋ ಇನ್ನೊಮ್ಮೆ ಅನ್ನುವಂಥ ಪರಿಸ್ಥಿತಿ ಅದ. ಯಾಕಂದ್ರೆ ಅವ್ರ ಆಟ ಹಂಗಿತ್ತು ಅವತ್ತು. ಆದರೆ ಇವತ್ತಿನ ವೈವಿಧ್ಯತೆ ಅಂದಿರಲಿಲ್ಲ ಅನ್ನೋದಷ್ಟು ಸತ್ಯ. ಬಟ್ ಆವತ್ತಿನ ಮಟ್ಟಿಗೆ ದೊಡ್ಡ ಆಟನ ಇವತ್ತನ್ನು ಹೇಳ್ಬೋದು, ಕೋಟಿ ಗಂಟೆ ಮಾತಾಡ್ಬೋದು ನಾವೆಲ್ಲ. ಆದ್ರೆ ಒಂದು ಕಾಲಕ್ಕೆ ಲಕ್ಷ ದೊಡ್ಡ ಕೋಟಿ ಇದ್ದಂಗೆ ಇದ್ದು ಕಾಲಕ್ಕೆ ತಕ್ಕಂಗೆ ಬದಲಾವಣೆ ಆಗ್ತಿರ್ತಾವೆ ಮತ್ತು ಒಪ್ಪ. ಬಟ್ ಸರ್ ಜಾನ್ ಬ್ರಾಡ್ಮನ್ನರ ರೀತಿಯಲ್ಲಿ ಅದನ್ನೇನಾದ್ರು ರೆಕಾರ್ಡ್ ಬ್ರೇಕ್ ಮಾಡಿದರೆ ನಿಜವಾಗಿಯೂ ನಮ್ಮ ಗಿಲ್ ಅಂತೀ ಮೋಸ್ಟ್ಲಿ ಮುಂದಿನ 5-10 ವರ್ಷ ಕ್ಯಾಪ್ಟನ್ಶಿಪ್ ಬದಲಾಗಲಿಕ್ಕಿಲ್ಲ ಅಂತ. ಮತ್ತು ಗೆದ್ರಂತೂ ಮುಗಿದು ಹೋಯಿತು. ಶಾಶ್ವತ ಒಂದು 5 ವರ್ಷ 10 ವರ್ಷದ ಕ್ಯಾಪ್ಟನ್ ನಮಗೆ ಸಿಕ್ಕಿದ ಅನ್ನಂದಂಗೆ. ಯಾಕಂದ್ರೆ ಅಷ್ಟು ಸುಲಭ ಅಲ್ಲರಿ ಕ್ಯಾಪ್ಟನ್ಶಿಪ್ ಅನ್ನುವಂಥದ್ದು. ಅಂಥ ಪ್ರತಿಭಾವಂತ ಸಚಿನ್ ತೆಂಡೂಲ್ಕರ್ ಅವತ್ತು ಅವರು ಸಹ ಆಟಗಾರರು ಕೋಆಪ್ರೇಷನ್ ಮಾಡಬೇಕಾಗಿತ್ತು. ಅಲ್ಲಿಯೂ ಸಹ ಆಟಗಾರರು ಚೆನ್ನಾಗಿ ಆಡಿರಲಿಲ್ಲ ಅನ್ನೋದು ಇತಿಹಾಸದಲ್ಲಿ ಅಷ್ಟೇ ಗೊತ್ತಿರುವಂಥದ್ದು. ಅಜರುದ್ದೀನ್ ಆಗಿರ್ಬೋದು, ಆವತ್ತಿನ ಜಡೇಜಾ ಆಗಿರ್ಬೋದು, ಕೆಲವೊಂದು ಆಟಗಾರ ಅವ್ರಿಗೆ ಸಹಕಾರ ಕೊಡಲಿಲ್ಲ. ಅದರಲ್ಲೂ ನಮ್ಮ ಏನಪ್ಪ ಅಂತಂದ್ರೆ ಅಜರುದ್ದೀನ್ ತಮ್ಮ ಕ್ಯಾಪ್ಟನ್ಶಿಪ್ ತಪ್ಪಿದಕ್ಕಾಗಿ ಸರಿಯಾಗಿ ಆಟನೂ ಆಡಲಿಲ್ಲ ಅನ್ನೋದು ಆರೋಪಗಳು ಆ ಸಂದರ್ಭದಲ್ಲಿದ್ದಾವೆ. ಅದೇನೇ ಇರಲಿ, ಅದನ್ನೆಲ್ಲ ಮೀರಿ ಗೆಲ್ಲಬೇಕಾಗಿತ್ತು ಸಚಿನ್ ಅವರು, ಗೆಲ್ಲಿಲ್ಲ ಅನ್ನೋದು ಅಷ್ಟೇ ಸತ್ಯದ. ಏನೇ ಇರಲಿ, ಪ್ರತಿಭೆ, ಆಟ, ಧೈರ್ಯ ಒಂದಗಡೆ ಕೊಡೋದು ಭಾಳ ಕಷ್ಟ. ಮತ್ತು ಅದರಲ್ಲಿ ಈಗೆಲ್ಲ ಬರುತ್ತಿರುವಂಥ ಯಂಗ್ ಜನ್ರೇಷನ್ನ ಪೂರ್ತಿ ಡೆಡಿಕೇಟಿವ್ ಆಗಿದ್ದಾರೆ ಇವತ್ತು. ಯಾಕಂತಂದ್ರೆ ನಮಗೆ ಆವತ್ತು ಫಾಸ್ಟ್ ಬೌಲರ್ ಇಲ್ಲ, ಇವತ್ತು ಫಾಸ್ಟ್ ಬೌಲರ್ ಇದ್ದಾರೆ, ಜೊತೆಗೆ ಮೀಡಿಯಮ್ ಫೇಸು ಅದಾರ, ಒಂದು ಸ್ಪಿನ್ನರು ಬೇರೆ ಬೇರೆ ವೈವಿಧ್ಯಮಯ ಸಿಗ್ತಾ ಇದ್ದಾರೆ, ಜೊತೆಗೆ ಬ್ಯಾಟ್ಸ್ಮನ್ಗಳು ಚೆನ್ನಾಗಿ ಆಡ್ತಾ ಇದ್ದಾರೆ, ಅವರು ಸಿಗ್ತಾ ಇದ್ದಾರೆ. ಅಂದರೆ ಇವತ್ತು ಏನು 2020 ಏನು ಬಂತು, ಅದರಲ್ಲೂ ಈ 2020 ಅದಕ್ಕಿಂತ ಲೋಕಲಲ್ಲಿ ಆಡುವಂಥ IPLದಿಂದಾಗಿ ಭಾಳಷ್ಟು ಪರಿವರ್ತನೆಗಳಾದವು ಕ್ರಿಕೆಟ್ನಲ್ಲ. ಮತ್ತು ಇವತ್ತು ಅದು ಕಾರಣ. ಇವತ್ತು ಈ ಒಂದು ಟೆಸ್ಟ್ ಸಹಿತ ಎಲ್ಲರಿಗೂ ಆಕರ್ಷಣೆ ಆಗಲಿಕ್ಕತ್ತದ. ಈ 5 ನಿಮಿಷ ಡ್ರಾ ಆಗ್ತಿದ್ದು ಮೊದಲು ನಿಮಗೆ ಗೊತ್ತದ. ಡ್ರಾ ಮಾಡೋದಕ್ಕಾಗಿ ಸುನಿಲ್ ಗವಾಸ್ಕರ್ ಇದ್ರು ಅನ್ನೋಂಗೆ ನಾವು ಮಾತಾಡ್ತಾ ಇದ್ವಿ. ಯಾಕಂದರೆ ಒಮ್ಮೆ ಅವರು ಪಾಕಿಸ್ತಾನ ಇರೋದಲ್ಲ, ಸ್ಪಿನ್ ಯಾವ ರೀತಿ ಅಂದ್ರೆ ಪಿಚ್ಚು ಆವತ್ತಿನ ಹಂಪರ್ ಹೇಳ್ತಾಯಿದ್ರು. ಏನಪ್ಪ ಅಂದ್ರೆ ಹಂಪರ್ ಏನು ಹೇಳ್ತಾಯಿದ್ರಪ್ಪ ಅಂದ್ರೆ ಹಡಿನ ಆಡಿದಂಗಿತ್ತು ಅಂತೇಳಿ. ಅಂಥ ಸಂದರ್ಭದಲ್ಲಿ ಕೊನೆವರೆಗೂ ಔಟ್ ಆಗದಂಥ ಭೂಪ ಈ ನಮ್ಮ ಸುನಿಲ್ ಗವಾಸ್ಕರ್. ಹೀಗಾಗಿ ಡ್ರಾ ಮಾಡೋಲ್ಲಿ ಕೈ ಎತ್ತಿದ ಕೈ ಮತ್ತು ಸ್ಲೋ ಆಡೋದ್ರಲ್ಲೂ ಎತ್ತಿದ ಕೈ ಅನ್ನೋದು ನಿಲ್ಲೋದು ಅಷ್ಟೇ ಕಷ್ಟ ಇತ್ತು ಅಂತ ಈ ಥರ ಹೇಳುವಂಥದ್ದು. ಹೀಗಾಗಿ ಅಂಥ ಒಂದು ಪರಿಸ್ಥಿತಿಯಲ್ಲೇ, ಇಂಥ ಒಂದು ಪರಿಸ್ಥಿತಿಯಲ್ಲೇ ಭಾಳಷ್ಟು ದಿನಗಳವರೆಗೂ ಒಬ್ಬ ನಾಯಕ ಸಿಗೋ ಸಾಧ್ಯತೆಗಳಿದ್ದಾವೆ. ಇವತ್ತಿನ ಈ ಬರುತ್ತಿರೋ ಟೆಸ್ಟ್ನಲ್ಲಿ ಭಾಳ ಪ್ರಮುಖ. ಗೆದ್ರಂತೆ ಚಿಂತನೆ ಇಲ್ಲ ಇನ್ನು ಮುಂದಿಂದ ಒಂದು 10 ವರ್ಷ ತನಕ ಅಂತ ಅನ್ನಿಸ್ತದೆ. ಇನ್ನೇನಿಲ್ಪ ಈ ಒಂದು ಕ್ಯಾಪ್ಟನ್ ಬದಲು ಮಾಡೋ ಅವಶ್ಯಕತೆ ಇಲ್ಲ, ಹುಡುಕೋ ಅವಶ್ಯಕತೆ ಇಲ್ಲ ಅಂತ. ಇನ್ನು ಶ್ರೇಷ್ಠ ಬಾಲಿಂಗ್ ಮತ್ತು ಶ್ರೇಷ್ಠ ಏನಪ್ಪ ಅಂತಂದ್ರೆ ಜೊತೆಗೆ ಈ ವಿಕೆಟ್ ಕೀಪಿಂಗ್ ಆಗಿರ್ಬೋದು, ಬ್ಯಾಟ್ಸ್ಮನ್ ಆಗಿರ್ಬೋದು, ಅದ್ರ ಜೊತೆಗೆ ಫೀಲ್ಡಿಂಗ್ ಇನ್ನೂ ಇಂಪ್ರೂವ್ ಆಗಬೇಕಾಯ್ತು ಅನ್ನೋ ಒಂದು ಆರೋಪಗಳು ಇದ್ದಾವೆ. ಯಾಕಂದರೆ ಇವತ್ತಿನ ಜಗದ ಎಲ್ಲ ಶ್ರೇಷ್ಠ ಆಟಗಾರರು, ಗೋವರ್ ಇರ್ಬೋದು, ಚಾಪೆಲ್ಸ್ ಬ್ರದರ್ಸ್ ಇರ್ಬೋದು, ಅಥವಾ ಒಂದು ನ್ಯೂಜಿಲೆಂಡದ ಆಟಗಾರ ಇರ್ಬೋದು, ಎಲ್ಲರೂ ಇವತ್ತು ನಮ್ಮ ಏನಪ್ಪ ಅಂದ್ರೆ ಶುಭ್ಮನ್ ಗಿಲ್ ರತ್ತ ಆಸಕ್ತಿಯಿಂದ ನೋಡ್ತಾ ಇದ್ದಾರೆ. ಏನು ಆಗ್ಬೋದಪ್ಪ ಇವ ಹೆಂಗೆ ಬರ್ಬೋದು ಅಂತೇಳಿ. ಯಾಕಂತಂದ್ರೆ ರಿಕಿ ಪಾಂಟಿಂಗ್ ಆಗಿರ್ಬೋದು, ಈಗ ಸರ್ ಜಾನ್ ಬ್ರಾಡ್ಮನ್ ಅವರು ಆಗಿರ್ಬೋದು, ಹಿಂದೆ ಕಪಿಲ್ ದೇವ್ ಆಗಿರ್ಬೋದು, ಧೋನಿ ಆಗಿರ್ಬೋದು, ಇವೆಲ್ಲ ದೊಡ್ಡ ಪ್ರಮುಖ ಹೆಸರು. ಅದೇ ಕಾಲ ಜಾವೇದ್ ಮಿಯಾದಾದ್ ಆಗಿರ್ಬೋದು, ಇಮ್ರಾನ್ ಖಾನ್ ಆಗಿರ್ಬೋದು, ಇವರು ಗಣಿತ ಹೆಸರು ಮಾಡ್ಕೊಂಡಂಥವ್ರು ಅಷ್ಟು ಆಡಿದವರು. ಅವರೇ ಪಾಕಿಸ್ತಾನದವ್ರು ನಾವು ಟೀಕಾ ಮಾಡುವಂಥಲ್ಲ, ಒಳ್ಳೆಯದಂತ ಹೇಳುವಂಥದ್ದು ನಾವು ಬೆಳೆಸಬೇಕಾಗ್ತದೆ. ಅದನ್ನು ಬೆಳೆಸ್ಕೊಂಡಾಗ ನಾವೆಲ್ಲರೂ ಒಂದು ರೀತಿ ಸಂಯಮದಿಂದ ಇರಲಿಕ್ಕೆ ಅಥವಾ ಒಂದು ಶಾಂತಿಯಿಂದ ಬದುಕಲು ಸಾಧ್ಯತೆ ಅನ್ನೋದು ಅಷ್ಟೇ ಸತ್ಯದ. ಸೋತಾಗ ಅಳೋದು, ಗೆದ್ದಾಗ ಸಂತೋಷ ಪಡೋದು ಸಾಮಾನ್ಯ. ಆದ್ರೆ ಸೋತಾಗ ಕಲಿಯೋದು ಭಾಳ ಇರ್ತಾವೆ ಗೆದ್ದಾಗ ಹಿಂಗಿಂದು. ಯಾಕಂದ್ರೆ ಗೆದ್ದಾಗ ಎಲ್ಲ ನಮ್ಗೆ ಚಂದ ಕಾಣ್ತದೆ ರೀ.
ಯಾಕೆಂತಂದ್ರೆ ನಾವು ಗೆದ್ದು ಅನ್ನುವಂಥ ಮಾತಿರ್ತದೆ. ಅದು ಸೋತಾಗ ಗೊತ್ತಾಗ್ತಿರ್ತದೆ ನಮ್ಮ ದೋಷ ಎಲ್ಲೇ ಏನು ಎಂತು ನಾವು ಏನು ಮಾಡಬೇಕು ಅನ್ನೋದು. ಮತ್ತು ನಮ್ಮ ವಿಮರ್ಶಕರು ಕಟ್ಟುವಾಗಿ ಟೀಕೆ ಮಾಡ್ತಿರ್ತಾರೆ. ಅವೆಲ್ಲನೂ ಬೇಕು ಜೀವನಕ್ಕೆ. ನಮ್ಮ ಟೀಕೆ ಮಾಡೋರು ಬೇಕು. ಟೀಕಾಕಾರರಿದ್ದರೆ ನಾವು ಡೆವಲಪ್ ಆಗಕ್ಕೆ ಸಾಧ್ಯ. ಆ ದಿಶೆಯಲ್ಲೇ ಗೆಲ್ಲ ಮತ್ತು ಗಂಭೀರ್ ಅವರು ಗಂಭೀರವಾಗಿ ತಮ್ಮ ಕೋಚ್ ಕೆಲಸ ಮಾಡ್ತಾಯಿದ್ದಾರೆ. ಆದ್ರೆ ಇದು ಟೀಮ್ ಪ್ರತಿಭಾನ್ ಟೀಮ್, ಒಂದು ಹಾರ್ಡ್ ವರ್ಕ್ ಟೀಮ್ ಇರೋದ್ರಿಂದ ಸ್ವಲ್ಪ ಕೋಚ್ಗೆ ಏನಪ್ಪ ಅಂತಂದ್ರೆ ಒಂದು ಸ್ವಲ್ಪ ಒತ್ತಡ ಕಡಿಮೆ ಇರ್ತದೆ. ಬಟ್ ಆದರೂ ಕೊನೆಯ ಟೆಸ್ಟ್ ಇಂಗ್ಲೆಂಡ್ ವಿರುದ್ಧ ಗೆಲ್ಲಬೇಕು ಅನ್ನೋದು ಹಠ ಗಂಭೀರವರಲ್ಲದ. ಜೊತೆಗೆ ನಮ್ಮ ಶುಭ್ಮನ್ ಗಿಲ್ಲಿಗೂ ಅದ, ಉಳಿದವ್ರು ಇಲ್ಲೂ ಅದ. ಉಳಿದವ್ರು ಸಾಮಾನ್ಯರಲ್ಲ ಅಂತ ಹೇಳ್ತಾ ಈ 31 ನಡೆಯುತ್ತಿರುವಂಥ ಈ ಟೆಸ್ಟ್ನಲ್ಲೇ ಭಾರತ ಗೆಲ್ಲಿನೂ ಸಹಜವಾಗಿ ಭಾರತೀಯರ ಆಸೆ. ಬಟ್ ಆಟ ಅದು ಯಾರಾದರೂ ಗೆಲ್ಬೋದು, ಅದು ನಾವು ಸ್ವೀಕಾರ ಮಾಡಬೇಕಾಗ್ತದೆ. ಗೆಲುವೋ ಸೋಲೋ ಅವು ನಮ್ಮ ಜೀವನದ ಅಂಗಗಳಂತ ತಿಳ್ಕೊಂಡು ಈ ಮ್ಯಾಚಿನ ಬಗ್ಗೆ ಎಲ್ಲರೂ ಒಂದು ಆಸಕ್ತಿಯನ್ನು ನೋಡ್ತಾ ಇದ್ದೀವಿ. ಇದರಲ್ಲೇ ಗಿಲ್ ಯಶಸ್ವಿ ಆಗಲಿ. ಯಾಕೆಂತಂದ್ರೆ ಅವ್ರ ಬಳಗೂ ಅಷ್ಟೆ ಚಂದದ, ಅದ್ಭುತದ, ಆಡಬೇಕು ಗೆಲ್ಲಬೇಕು ಹಠ ಅದ, ಯಂಗ್ ಅದ ಅಂತ ಹೇಳ್ತಾ ನಮ್ಗೆ ಅನಿಸಿದ ಕೆಲವು ಮಾತಾಡಿದ್ವಿ. ನಿಮ್ಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ. ಜೊತೆಗೆ ಸಬ್ಸ್ಕ್ರೈಬ್ ನಿಲ್ಲಿಸ್ಬೇಡ್ರಿ. H60 ನ್ಯೂಸ್ ಅರ್ಥ ದೇಶಿ ತರಬೇಕು ಸತ್ಯದ ಕೈಗೊಂಡು ಬಂದ